ಸುದೀಪ್ ಅವ್ರ ಕೈಯಲ್ಲೂ ಇಲ್ಲ. ಅದು ಏನಿದ್ರು ಕಲರ್ಸ್ ಕನ್ನಡ ಕೈಯಲ್ಲಿರುತ್ತೆ. ಯಾರನ್ನ ವಿನ್ ಮಾಡಬೇಕು, ಯಾರನ್ನ ಇದು ಮಾಡಬೇಕು ಅನ್ನೋದು ಗೌಡ್ರ ಕೈಯಲ್ಲೂ ಇರೋಲ್ಲ, ಸುದೀಪ್ ಕೈಯಲ್ಲೂ ಇರೋಲ್ಲ. ಅದನ್ನು ಅರ್ಥ ಮಾಡ್ಕೊಂಡ್ರೆ ಇಷ್ಟು ಸಾಕು. ಈ ಕಾಮೆಂಟ್ ಮಾಡ್ತಾರಲ್ಲ, ಕೈಯಲ್ಲಿ ಇರುತ್ತೆ ಸರ್ ಯಾರನ್ನ ಗೆಲ್ಲಿಸ್ಬೇಕು ಅನ್ನೋದು. ಯಾರಿಗೆ ಓಟು ಹೆಚ್ಚಾಗಿ ಬಂದಿರುತ್ತೋ ಅವರು ಗೆಲ್ತಾರಷ್ಟೇ. ಸೊ ಸರ್ ಈಗ ಬಿಗ್ ಬಾಸ್ ಸೀಸನ್ 12 ಅಂತ ಅಂದ್ರೆ ಅಶ್ವಿನಿ ವರ್ಸಸ್ ಗಿಲ್ಲಿ ಅನ್ನೋ ಥರ ಆಗಿದೆ. ಸೊ ಅಶ್ವಿನಿ ಅವರಿಲ್ಲದೆ ಗಿಲ್ಲಿನೂ ಇಲ್ಲ, ಗಿಲ್ಲಿ ಇಲ್ಲದೆ ಅಶ್ವಿನಿ ಅವರು ಇಲ್ಲ. ಇದ್ರ ಬಗ್ಗೆ ನಾರಾಯಣಗೌಡ ಅವರು ಎಷ್ಟು ಖುಷಿಯಾಗಿದ್ದಾರೆ. ಯಾಕಂದರೆ ಅವರು ಒಂದಷ್ಟು ಲೈಕ್ ಅವರ ಒಂದು, ನೀವು ಅವಾಗಲೇ ಹೇಳ್ತಾ ಇದ್ರಿ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷೆ ಅಂತ ಹೇಳಿ, ರಾಜ್ಯಾಧ್ಯಕ್ಷೆ ಅಂತ ಹೇಳ್ಬಿಟ್ಟು ಗೌರವಾಧ್ಯಕ್ಷರು. ಸೊ ಅವರು ಈ ಹಂತಕ್ಕೆ ಹೋಗಿರೋವಂಥದ್ದು. ಜೊತೆಗೆ ಈಗ ಅವರು ಏನು ನಿಮಗೆ ವಿಶ್ ಇದೆ ಅಂತ ಕೇಳಿದಾಗ ನಾರಾಯಣಗೌಡ ಅವರು ಮನೆಗೆ ಬರಬೇಕು ಅಂತ ಹೇಳ್ಬಿಟ್ಟು ನನ್ನ ಗುರುಗಳು ಅಂತ ಹೇಳಿರೋವಂಥದ್ದು. ಅದ್ರ ಬಗ್ಗೆ ನಾರಾಯಣಗೌಡ ಅವ್ರಿಗೆ ಎಷ್ಟು ಖುಷಿ ಇದೆ ಅಂತ. ಈಗ ನಮ್ಮ ಕರವೇ ಅನ್ನೋದು ಒಂದು ನಮ್ಮ ಕುಟುಂಬ ಇದ್ದಂಗೆ. ಕರವೆಯಿಂದ ಯಾವುದೇ ಕ್ಷೇತ್ರದಲ್ಲಿ ಇವತ್ತು ಎಷ್ಟೋ ಜನ ಒಬ್ಬರು MP ಆಗಿದ್ದಾರೆ, ಒಂದಿಬ್ಬರು MLA ಆಗಿದ್ದಾರೆ, ಬೇಕಾದಷ್ಟು ಜನ ಕಾರ್ಪೊರೇಟರ್ ಆಗಿದ್ದಾರೆ, ಗ್ರಾಮ ಪಂಚಾಯತಿಯಲ್ಲಿ ನೂರಾರು ಜನ ಮೆಂಬರ್ಸ್ಗಳಿದ್ದಾರೆ. ಇವರೆಲ್ಲರೂ ಕೂಡ ಕರವೆಯಿಂದ ಅವರವರ ಕ್ಷೇತ್ರಗಳನ್ನ ಆಯ್ಕೆ ಮಾಡ್ಕೊಂಡು ಹೋದಂಥವ್ರು. ಇವರು ಯಾವುದೋ ಒಂದು ಮನೋರಂಜನಾ ಕ್ಷೇತ್ರದಲ್ಲಿ ನಾನು ಹೋಗಿ ಕೆಲಸ ಮಾಡ್ತೀನಿ, ನನಗೊಂದು 3 ತಿಂಗಳು ಕಾಲ ಅವಕಾಶ ಮಾಡಿಕೊಟ್ಟಿದ್ದಾರೆ, ಹಂಗಾಗಿ ಹೋಗ್ತಾ ಇದ್ದೀನಿ ಅಂದಾಗ ಶುಭವನ್ನು ಹಾರೈಸಿ ಕಳಿಸಿದ್ದಾರೆ. ಗೆದ್ದು ಬಾರಮ್ಮ, ಚೆನ್ನಾಗಿರು, ಆ ಶೋನ ಗೆಲುವು ನಿಂದೇ ಆಗಿರಲಿ ಅಂತ ಶುಭವನ್ನು ಹಾರೈಸಿದಾರೆ ಹೊರತು ನಾರಾಯಣಗೌಡರು ಅವರ ಮಗನ ಮದುವೆಯ ಬ್ಯುಸಿಲಿದ್ದಾರೆ. ಯಾವುದೇ ಬಿಗ್ ಬಾಸ್ ಶೋನ ನೋಡುವಿಲ್ಲ, ಯಾವುದೇ ಬಿಗ್ ಬಾಸ್ ಶೋ ವಿಚಾರಗಳಿಗೆ ಅವರು ಇನ್ವಾಲ್ವ್ ಆಗಿಲ್ಲ ಇವತ್ತು ಗಂಟನು. ನಾವು ಇವತ್ತೇನು ಮುಖಂಡರುಗಳಿದ್ದೀವಿ, ನಾವು ಜೊತೆಯಲ್ಲಿ ಹೋರಾಟ ಮಾಡಿದವರು, ನಾವೆಲ್ಲರೂ ಕೂಡ ಅಶ್ವಿನಿ ಅವರ ಪರವಾಗಿ ಮತವನ್ನು ಹಾಕಿ ಅಂತೇಳಿ ನಮ್ಮ ಕಾರ್ಯಕರ್ತರಿರ್ಬೋದು ಕನ್ನಡಿಗರನ್ನ ಕೇಳ್ಕೊತಿದ್ದೀವಿ. ಯಾಕೆಂದರೆ ನಾವು ರಾಜಕೀಯ ಮಾಡೋ ಜನ ಅಲ್ಲ, ನಾವು ಯಾವ ಶೋಲು ಹೋಗಿ ಇವತ್ತು ಗಂಟ ಜೀವಿಸ್ತವ್ರಲ್ಲ. ನಮಗೆ ಇವತ್ತು ನಮ್ಮ ಶೋಯಿಂದ ಒಬ್ಬ ಕಲಾವಿದೆಯಾಗಿ, ಯಾಕೆಂದರೆ ಮೊದಲು ಅಶ್ವಿನಿ ಗೌಡ ಕಲಾವಿದೆಯಾಗಿ ನಂತರ ಹೋರಾಟಗಾತಿಯಾದಂಥದ್ದು. ಹಾಗಾಗಿ ಆ ಕಲಾವಿದೆ ಎಲ್ಲೋ ಒಂದು ಕಡೆ ಹೋಗಿ ನಮ್ಮ ಮನೆಯ ಹೆಣ್ಮಗಳು ಬೆಳೀತಿದ್ದಾಳೆ ಎಂದಾಗ ನಾವೆಲ್ಲರೂ ಅವಳನ್ನು ಗೌರವಿಸಿದ್ದೇ. ಆದರೆ ನಾಳೆ ಹೊರ ಬಂದಾಗ ಒಬ್ಬ ಕಲಾವಿದೆ ನಮ್ಮ ಜೊತೆಯಲ್ಲಿ ಹೋರಾಟಕ್ಕೆ ಬಂದು ನಿಲ್ತಾರಲ್ಲ, ಆ ಅಭಿಮಾನ, ಪ್ರೀತಿ, ಗೌರವ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಲಕ್ಷಾಂತರ ಕಾರ್ಯಕರ್ತರಲ್ಲಿ ಇದೆ. ಕಾಣದ ಕೈಗಳು ಯಾರು ಅಶ್ವಿನಿ ಗೌಡಗೆ ಓಟ್ ಹಾಕ್ತಿದ್ದಾರೆ, ಆ ಕಾಣದ ಕೈಗಳೇ ಕರವೆಯ ಕಾರ್ಯಕರ್ತರು ಅಂತ ಹೇಳಿಕ್ಕೆ ಇಷ್ಟಪಡ್ತೀವಿ. ಕರವೆಯ ಕಾರ್ಯಕರ್ತರ ಓಟ್ನಿಂದ ಇವತ್ತು ಅಶ್ವಿನಿ ಗೌಡರು ಕರವೇ ಕಾರ್ಯಕರ್ತರು ಅಲ್ಲದೆ ಅವ್ರನ್ನ ಪ್ರೀತಿಸುವಂಥ ಅವರ ಅಭಿಮಾನಿಗಳು ಕನ್ನಡಿಗರ ಓಟು, ದಿಟ್ಟ ಹೆಣ್ಣು ಮಕ್ಕಳ ಓಟು ಇವತ್ತು ಮಹಿಳೆಯರು ಅಶ್ವಿನಿ ಗೌಡ್ರ ಜೊತೆ ನಿಂತಿದ್ದಾರಲ್ಲ, ಆ ಓಟಿಂದ ಇವತ್ತು ಅಶ್ವಿನಿ ಗೌಡರು ಗೆಲ್ಲುವಂಥ ಸದ್ದನ್ನು ಮಾಡಿದ್ದಾರೆ. ಅವ್ರು ಗೆದ್ದು ಬರ್ತಾರೆ ಅನ್ನೋ ಉದ್ದೇಶ ನಮ್ಮೆಲ್ಲರಿಗೂ ಇದೆ. ಹಂಗೇನಾದ್ರು ಬಂದೆ ರಾಜು ಮಾತೆಯನ್ನು ರಾಜ ದರ್ಬಾರದಲ್ಲಿ ಕರ್ಕೊಂಬರೋಕ್ಕೆ ನಾವೆಲ್ಲ ಸಿದ್ಧವಾಗಿದ್ದೀವಿ. ಸರ್ ನಾರಾಯಣಗೌಡ ಸರ್ ಏನಾದರೂ ಹೋಗ್ತಾರಾ? ನಾವೆಲ್ಲ ಅವ್ರನ್ನ ಒತ್ತಾಯ ಮಾಡಿ ಕರ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತೀವಿ. ಯಾಕೆಂದರೆ ನಮ್ಮ ಕುಟುಂಬದ ಹೆಣ್ಣುಮಗಳು ಆ ರೀತಿ ಏನಾದ್ರು ಗೆದ್ದು ಬರೋ ವಿಚಾರ ನಮ್ಮ ಕಿವಿಗೆ ಬಿದ್ದರೆ ಅಲ್ಲಿಂದ ರಾಜಮಾತೆಯನ್ನು ಅವರ ಎಲ್ಲ ರಾಜ ಧರ್ಮಗಳೊಂದಿಗೆ ಕರ್ಕೊಂಬರುವಂಥ ಕೆಲಸವನ್ನು ಅಲ್ಲಿಂದ ಅದ್ಧೂರಿಯಾಗಿ ಮಾಡ್ತೀವಿ. ಅದಕ್ಕೆ ನಾವೆಲ್ಲ ಸಿದ್ಧತೆಯೂ ಕೂಡ ಈಗಾಗಲೇ ಮಾಡ್ಕೊಂಡಿದ್ದೀವಿ. ನಾವು ಯಾರ ವಿರೋಧಿಗಳಲ್ಲ, ಎಲ್ಲ ಅಲ್ಲಿ ಆಡ್ತಿರೋಂಥವ್ರು ಕನ್ನಡದ ಮಕ್ಕಳು. ಆದರೆ ಹೋರಾಟಗಾತಿ ಗೆದ್ದು ಬಂದರೆ ಹೋರಾಟಕ್ಕೆ ಮತ್ತೊಂದಷ್ಟು ಶಕ್ತಿಯನ್ನು ಉದ್ದೇಶದಿಂದ ಒಬ್ಬ ಸೆಲೆಬ್ರಿಟಿ ಕಲಾವಿದೆ ನಮ್ಮ ಜೊತೆಯಲ್ಲಿ ಹೋರಾಟದಲ್ಲಿ ನಿಲ್ತಾರೆ ಅನ್ನುವ ಅಭಿಪ್ರಾಯದಿಂದ ಇವತ್ತು ಅವರ ಜೊತೆಯಲ್ಲಿ ನಿಲ್ಲುವಂಥ ಕೆಲಸವನ್ನು ಮಾಡಿದ್ದೀವಿ. ಎಲ್ಲ ಕನ್ನಡಿಗರ ಓಟು, ಕರವೇ ಓಟು ಏನು ಇವತ್ತು ಅಶ್ವಿನಿ ಗೌಡರು ಮಹಿಳೆಯರಿಗೆ ಸ್ಫೂರ್ತಿಯಾಗಿದ್ದಾರಲ್ಲ, ಆ ಸ್ಫೂರ್ತಿಗೊಂಡಂಥ ಎಲ್ಲ ಮಹಿಳೆಯರ ಓಟು ಅಶ್ವಿನಿ ಗೌಡಿಗೆ ಬಿದ್ದ ಕಾರಣ ಒನ್ ಸೈಡ್ ವಿನ್ನಿಂಗ್ ಆಗ್ಬೋದು ನನ್ನ ಪ್ರಕಾರ. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ, ಇದಿಷ್ಟು ಏನು ಅಶ್ವಿನಿ ಗೌಡ ಅವರ ಬೆಂಬಲಿಗರ ಮಾತು. ಅವರು ದಿಟ್ಟ ಮಹಿಳೆ, ಅವರು ಬಿಗ್ ಬಾಸನ್ನು ಗೆಲ್ತಾರೆ. ಅವರು ಗೆದ್ದರೆ ನಾವು ರಾಜಮಾತೆಯನ್ನು ರಾಜ ದರ್ಬಾರ್ನಲ್ಲಿ ಕರ್ಕೊಂಡು ಬರ್ತೀವಿ ಅನ್ನೋ ಒಂದು ಮಾತನ್ನು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.